ಅವ್ರಿಗೆ ಕೇಳು. ಅಷ್ಟೊತ್ತಿಗೆ ಹಿಮಾಲಯ, ಮೇನಕ ಎಲ್ಲರೂ ಬರ್ತಾರೆ. ಬಂದಾಗ ನಿನ್ನಂತಹ ವರ ನಮಗೆ ಸಿಗಲಿಕ್ಕೆ ಸಾಧ್ಯವಿಲ್ಲ, ವಾಮದೇವ ವಿರಿಂಚಿತನೆಯ ನೀನು. ಸುಂದರವಾದಂತಹ ದೇಹ, ವಾಮದೇವ ಅಂದರೆ ಸುಂದರವಾದ ದೇಹ, ವಿರಿಂಚಿತನಯ ಬ್ರಹ್ಮದೇವನ ಮಗ, ಕೈಲಾಸವಾಸ, ಮನೋಭಿಮಾನಿ, ಬುದ್ಧಿಯನ್ನು ಧಾರಾಕಾರವಾಗಿ ಹರಿಸ್ತಕ್ಕಂಥವನು. ಆದ್ದರಿಂದ ನಾನು ನೋಡ್ರಿ, ಧ್ಯಾನದ ಸಾಧನವನ್ನು ಕಠೋಪನಿಷತ್ತು ಹೇಳ್ತಾರೆ. ಕಾಠೋಪನಿಷತ್ತು ಧ್ಯಾನಕ್ಕೆ ಪ್ರಪ್ರಥಮ ಸಾಧನ ಯಾವುದು ಅಂತಂದರೆ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದರೆ ಮನಸ್ಸಿನಿಂದ ವಿಷಯಗಳನ್ನು ಕಂಟ್ರೋಲ್ ಮಾಡೋದು. ಮನಸ್ಸಿನಿಂದ ವಿಷಯವನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರತ್ಯಾಹಾರ ಅಂತ. ಅದನ್ನು ಕೊಡ್ತಕ್ಕಂಥವರೇ ರುದ್ರದೇವಿ. ಪ್ರತ್ಯಾಹಾರಕ್ಕೆ ಅಭಿಮಾನಿ ದೇವತೆಗಳು ರುದ್ರದೇವಿ, ಧ್ಯಾನಕ್ಕೆ ಅಭಿಮಾನಿ ದೇವತೆಗಳು ಗರುಡದೇವಿ. ಆಮೇಲೆ ಗರುಡದೇವರು ಧ್ಯಾನ. ಆ ಧ್ಯಾನಕ್ಕೆ ಬೇಕಾದಂಥ ಏನು ಗುಣೋಪಸಂಹಾರ ಜ್ಞಾನವಿದೆ, ಭಗವಂತನ ಗುಣಗಳ ಜ್ಞಾನ, ವೇದಗಳಲ್ಲಿ ಹೇಳಿರ್ತಕ್ಕಂಥ ಜ್ಞಾನ, ಅದಕ್ಕೆ ಅಭಿಮಾನಿ ದೇವತೆಗಳು ಶೇಷದೇವರು. ಶೇಷದೇವರು ಜ್ಞಾನವನ್ನು ಕೊಡುತ್ತಾರೆ, ರುದ್ರದೇವರು ಪ್ರತ್ಯಾಹಾರವನ್ನು ಮಾಡಿಸ್ತಾರೆ, ಗರುಡ ದೇವರು ಧ್ಯಾನವನ್ನು ಮಾಡಿಸ್ತಾರೆ, ಪ್ರಾಣದೇವರು ಅಪರೋಕ್ಷ ಜ್ಞಾನವನ್ನು ಕೊಡಿಸ್ತಾರೆ. ಸಾಕ್ಷಾತ್ ಪರಮಾತ್ಮ ಅಪರೋಕ್ಷ ಜ್ಞಾನ. ಹಾಗಾಗಿ ಲಕ್ಷ್ಮೀದೇವಿ ನಮಗೆ ಅಪರೋಕ್ಷ ಜ್ಞಾನವಾದ ನಂತರ ಸಾಧನವನ್ನು ಮಾಡಿಸ್ತಾಳೆ, ಆಮೇಲೆ ಪರಮಾತ್ಮ ಮೋಕ್ಷ. ಆದ್ದರಿಂದ ಇಷ್ಟು ನಮಗೆ ಅನುಗ್ರಹವನ್ನು ಮಾಡತಕ್ಕಂಥವರು ರುದ್ರದೇವರು. ಅಂತಹ ರುದ್ರದೇವರ ಮಹಿಮಾ ಅಪೂರ್ವವಾದದ್ದು. ಅದಕ್ಕೆ ಹೇಳ್ತಾರೆ ಏನು ಅಂತಂದರೆ, ಒಂದಿಷ್ಟು ನಾರದರು ಹೇಳ್ತಾರೆ, ತಥೋ ನಾರಾಯಣ ಸ್ವರಂ ನಾರದೋ ವದತಾಂಬರ ಶಂಕರಸ್ಸ ಉಮಯಾಸಾರ್ಥಂ ಸಂವಾದಂ ಅನುಭಾಷತ. ನಾರದರು ತೀರ್ಥಯಾತ್ರಾ ಪ್ರಕಾರ ಹೋಗ್ತಾರೆ. ತೀರ್ಥಯಾತ್ರಾ ಕ್ರಮೇಣ ಹೋಗ್ತಾ ಹೋಗ್ತಾ ಹಿಮಾಲಯಕ್ಕೆ ಬರ್ತಾರೆ. ಅಲ್ಲೊಂದು ದೊಡ್ಡದಾದಂಥ ಹಿಮಾಲಯದ ಸಭಾ ನೋಡ್ತಾರೆ. ಯಕ್ಷರು, ರಾಕ್ಷಸರು, ಭೂತರು, ಸಿದ್ಧರು, ಸಾಧ್ಯರು ಎಲ್ಲರೂ ಇರ್ತಾರೆ. ಅಲ್ಲಿ ಮಜಾ ಏನು ಅಂದರೆ, ಆ ಸಭಾದೊಳಗೆ ರೋಡ್ ಮೇಲೆ ಯಾರೂ ನಡೀತಿರಂಗಿಲ್ಲ. ಎಲ್ಲ ಋಷಿಗಳು ಸೂರ್ಯನ ಕಿರಣದಲ್ಲಿ ನಡೀತಿರ್ತಾರೆ. ಸೂರ್ಯನ ಕಿರಣಗಳಿಂದೆಲ್ಲ ಋಷಿಗಳು ದಾರಿಯೊಳಗೆ ಬಂದಾಗ ಬ್ರಿಡ್ಜ್ದಿಂದ ಕೆಳಗೆ ಇಳಿದಂಗೆ ಸೂರ್ಯನ ಕಿರಣಗಳಿಂದ ಋಷಿಗಳೆಲ್ಲ ಸೂರ್ಯರಶ್ಮಿ ಚದಂತಹ ಋಷಿ ಇರ್ತಾರೆ. ಆಮೇಲೆ ಅಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು, ರುದ್ರದೇವರ ಒಂದು ಸಭಾದೊಳಗೆ ಯಾರಿಗೂ ಅನಾರೋಗ್ಯವಾಗಬಾರದು ಅಂತೇಳಿ ಪ್ರವಾಹ ವಾಯು ಎಲ್ಲ ದಿಕ್ಕುಗಳಿಂದ ಔಷಧವನ್ನು ತಂದು ಸ್ಯಾನಿಟೈಸರ್ ಮಾಡ್ತಿರ್ತಾನೆ. ಎಲ್ಲ ಕಡೆಗೂ ಹಿಂಗೆ ಸಿಂಪಡಿಸ್ತಿರ್ತಾನೆ. ಅಖಂಡವಾಗಿ ಔಷಧ ಎಲ್ಲ ಆಗು ಹೋಗುವಂತ ಆಯ್ತು ಅಂತ ಅಲ್ಲೂ ಕೂಡ ಹಿಂಗೆ ಸಿಂಪಡಿಸೋ ಪದ್ಧತಿ ಬಂತು. ಅದಕ್ಕೆ ವಾಯುಭಿ ದಶದಿಕ್ಷು ಔಷಧ. ವಾಯು ಎಲ್ಲ ವಾಯುಗಳು ಔಷಧವನ್ನು ಯಾರಿಗೂ ತೊಂದರೆ, ಪ್ರಾಯ ಅನೇಕ ಔಷಧಿಗಳಿರ್ಬೋದು. ಸೊಳ್ಳೆ ಕಡಿಬಾರ್ದಂಥ ಔಷಧ ಇರ್ಬೋದು, ಅಥವಾ ಏನೂ ಚರ್ಮ ರೋಗ ಆಗಬಾರ್ದು ಅಂತ, ಮೃತ್ಯು ಬರಬಾರ್ದು ಅಂತೇಳಿ ಎಲ್ಲ ದಿಕ್ಕುಗಳಿಂದ 10 ದಿಕ್ಕುಗಳಿಂದ ಆ ವಾಯುಗಳು ಔಷಧಗಳನ್ನು ಸಿಡಿಸ್ತಾ ಇದ್ದುವಂತೆ. ಪಕ್ಷಿಗಳು ನರ್ತನ ಮಾಡ್ತಾ ಇದ್ದುವಂತೆ, ಗಾನ ಮಾಡ್ತಾ ಇದ್ದುವಂತೆ. ಇಂತಹ ಒಂದು ದೊಡ್ಡ ಸಭಾದೊಳಗೆ ಒಂದು ಮಧ್ಯದೊಳಗೆ ಬಂಗಾರದ ಮಂಟಪ ಇತ್ತು. ಆ ಬಂಗಾರದ ಮಂಟಪದೊಳಗೆ ರುದ್ರದೇವರು ಕೂತಿದ್ರಂತೆ. ಅವ್ರು ಹೇಗಿದ್ರು ಅಂದರೆ, ವ್ಯಾಘ್ರ ಚರ್ಮ ಪರಿಧಾನ, ಹುಲಿಯ ಚರ್ಮವನ್ನು ಉಟ್ಟುಕೊಂಡಿದ್ರಂತೆ. ಗಜ ಚರ್ಮ ಉತ್ತರಚ್ಛದ, ಆನೆಯ ಚರ್ಮವನ್ನು ಹೊತ್ತುಕೊಂಡಿದ್ರಂತೆ. ವ್ಯಾಲ ಯಜ್ಞೋಪವೀತಶ್ಚ, ವ್ಯಾಲ ಅಂದರೆ ಹಾವು, ವ್ಯಾಲ ಯಜ್ಞೋಪವೀತ ಒಂದು ಹಾವನ್ನು ಯಜ್ಞೋಪವೀತ ಮಾಡ್ಕೊಂಡು 3 ಹಾವ, ಇದು 6 ಇರಬೇಕು ಅಂತ ಅನಿಸ್ತದೆ, 6 ಜೋಡಿ ಆಗಬೇಕು. 6 ಹಾವ ಕೊಳ್ಳಾಗ ಇದ್ರಕ್ಕೆ. ಪಾರ್ವತಿ ಶರಣನು ಎಷ್ಟು ಧೈರ್ಯವಂತರು, ಏನು ಸುತ್ತು ಮನೆಯಾಗ ಗಂಡಿಗೆ ಬಂದ್ರೆ ಹಾರಾಡೋರು ಇದ್ದಾರೆ. ಅಂಥದ್ದು ಪಾರ್ವತಿ 6 ಜೋಡಿ ಜನಿವಾರ ರುದ್ರದೇವರು ಹಾಕೋಬೇಕಾದ್ರೆ ಏನು, ವ್ಯಾಲ ಯಜ್ಞೋಪವೀತಶ್ಚ ಲೋಹಿತ ಅಂತ್ರವಿಭೂಷಯ, ಪಂಕ ಕುಡದಾರ ಹಾಕ್ಕೊಂಡಿದ್ರಂತ. ಯಾವುದು ಗೊತ್ತೇನು, ಕೆಂಪು ರಕ್ತದಿಂದ ತೊಯ್ದಂತಹ ಕರಳಗಳನ್ನು ಅವರು ಹೊಟ್ಟಿಗೆ ಉಡ್ದಾರ ಮಾಡ್ಕೊಂಡಿದ್ರಂತೆ. ವ್ಯಾಲ ಲೋಹಿತಾಂತ್ರ ವಿಭೂಷಿತ ಹರಿಷ್ಮಶ್ರು ಜಟ, ಅವರ ಗಡ್ಡ ಹಸಿರಿದ್ದು ಅಂತೆ. ಆಮೇಲೆ ಜಟ ಹಸಿರಿದ್ದು ಅಂತೆ. ಭಯಾನಕವಾದಂಥ ರೂಪ, ಭಯಗ್ನಃ, ಎಲ್ಲರಿಗೂ ಭಯವನ್ನು ತಂದು ಕೊಡ್ತಕ್ಕಂಥದ್ದು. ಭಕ್ತಾನ ಅಭಯಂಕರ, ಭಕ್ತರಿಗೆ ಸೌಮ್ಯ ರೂಪವನ್ನು ತೋರಿಸ್ತಕ್ಕಂತಹ ಈ ರುದ್ರದೇವರು ಆ ಸುವರ್ಣದ
ಬಂಗಾರದ ಮಂಟಪದೊಳಗೆ ಕೂತಿದ್ರಂತೆ. ಎಲ್ಲ ಋಷಿಗಳು ಅಲ್ಲಿಂದ ಸ್ತೋತ್ರ ಮಾಡ್ತಾ ಇದ್ರಂತೆ ರುದ್ರದೇವರನ್ನ. ಆಮೇಲೆ ದೂರದಿಂದ ಪಾರ್ವತಿ ಭೂತ, ಆ ಭೂತಗಳ ಹೆಂಡಂದ್ರ, ಆ ಭೂತಗಳ ಹೆಂಡಂದ್ರ ಜೊತೆಗೆ ಅರ್ಶಿನ ಕುಂಕುಮ ಹೂವು ಆಮೇಲೆ ಬಿಲ್ಲು ಪತ್ರ ಎಲ್ಲ ಹಿಡ್ಕೊಂಡು ಬಂತು ಅಂತ. ದೇವುಗಳ ಹೆಂಡಂದ್ರಿಗೆ ಬುದ್ಧಿ ಬಂದದ. ನಮಗೇನಾಗಿದೆ ಹೇಳ್ರಿ, ಹೂವು ಗೀವ ಏರ್ಸ್ಲಿಕ್ಕೆ ಏನಾಗಿದೆ ದೇವ್ರಿಗೆ ಹೇಳ್ರಿ. ನೋಡಿ ವರ್ಣ ಮಾಡ್ಲಿಕ್ಕೆ ದೇವುಗಳ ಹೆಂಡಂದ್ರು ಚೆಕ್ ಮಾಡ್ರಿ. ಅದಕ್ಕೆ ಭೂತ ಸ್ತ್ರೀಯರು ಬಂದ್ರಂತೆ. ಇನ್ನೊಂದು ಮ್ಯಾಚಿಂಗ್ ನೋಡ್ರಿ, ಆಗಲೂ ಎಷ್ಟು ಮ್ಯಾಚಿಂಗ್ ಇತ್ತು. ಶಿವವಸ್ತ್ರವದ್ ವಸ್ತ್ರ, ರುದ್ರದೇವರು ಯಾವ ಬಣ್ಣದ ವಸ್ತ್ರವನ್ನು ಉಟ್ಕೊಂಡಿದ್ಲೋ ಅದೇ ಬಣ್ಣದ ವಸ್ತ್ರದ ಸೀರೆಯನ್ನು ಉಟ್ಕೊಂಡು ಬಂದರು. ಅದೇ ಬಣ್ಣದ್ದು ಅದೇ ರೀತಿಯಾಗಿ ಗಂಡ ಹೆಂಡತಿ ಮ್ಯಾಚಿಂಗ್ ಅಂತ ಅಂತಾರೆ. ಶಾಪಿಂಗ್ ಹೋಗ್ತಿರ್ತಾರೆ. ಈಗ ಮದುವೆ ಅಂದ್ರೆ ವರ್ಕ್ಶಾಪ್ ಅಂತ ಅಂದಾರ. ಗಂಡಗೆ ವರ್ಕ್ ಅಂತ ಹೆಂಡತಿಗೆ ಶಾಪ್ ಅಂತ. ಅದು ಇವನಿಗೆ ಶಾಪ. ಆ್ಯಕ್ಚುಲಿ ನೋಡಿದರೆ ಎರಡೂ ಬಿಟ್ಟು ಶಾಪ. ಆ ರೀತಿಯಾಗಿ ಶಿವವಸ್ತ್ರ, ರುದ್ರದೇವರು ಯಾವ ತರಹದ ವೇಷ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು ಅದೇ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಪಾರ್ವತಿ ಬರ್ತಿದ್ದಂತೆ. ತೀರ್ಥಪೂರ್ಣ ಕಲಶದೊಳಗೆ, ಬಂಗಾರದ ಕಲಶದೊಳಗೆ ಎಲ್ಲ ತೀರ್ಥಗಳಿಂದ ನೀರು ತೊಗೊಂಬಂದಿದ್ದಂತೆ ಗಂಡನ ಪಾದ ಪೂಜೆ ಮಾಡಲಿಕ್ಕೆ. ಸರ್ವ ನದಿಗಳು, ಗಂಗಾದಿ ಸರ್ವ ನದಿಗಳು ಒಂದು ಕಡೆಗೆ ಬರ್ತಿರು. ಒಂದು ಕಡೆಗೆ ಭೂತಂದ್ರೆ ಹೆಂಡಂದ್ರಲ್ಲ, ಒಂದು ಕಡೆಗೆ ಗಂಗಾದಿ ನದಿಗಳೆಲ್ಲ, ಮಧ್ಯದೊಳಗೆ ಪಾರ್ವತಿ. ಪಾರ್ವತಿ ತುಂಬಿ ಕಲಶ, ಬಂಗಾರದ ಕಲಶ ತುಂಬಿಕೊಂಡು ಬರ್ತಿದ್ದಂತೆ. ಬಂದಾಗ ಇಡೀ ಒಂಥರ ಗಂಗಾ ನೋಡಿದ್ರೆ ಬೆಳ್ಳಗೆ, ಯಮುನಾ ನೋಡಿದ್ರೆ ನೀಲಿ, ಕೃಷ್ಣ ನೋಡಿದರೆ ಕರಿ, ಎಲ್ಲ ಥರದ ಬಣ್ಣ ಡಿಸೈನ್ ನದಿಗಳು. ಅವರೆಲ್ಲರೂ ಅದೇ ಬಟ್ಟೆ ಹಾಕ್ಕೊಂಡಿದ್ರು. ಯಾವ್ಯಾವ ನದಿಗಳು ಯಾವ್ಯಾವ ಬಣ್ಣದ್ದದ ಆ ಬಣ್ಣದ್ದು ಡ್ರೆಸ್ ಹಾಕ್ಕೊಂಡು ಎಲ್ಲರೂ ಬರ್ತಿದ್ರು, ವೈಭವದಿಂದ ಬರ್ತಿದ್ರು. ಒಂದು ಕಡೆಗೆ ಭೂತ ಸ್ತ್ರೀಯರು, ಇನ್ನೊಂದು ಕಡೆಗೆ ನದ್ಯಮಾನ ದೇವತೆಗಳು ಬಂದು ರುದ್ರದೇವರು ಈ ಕಡೆ ಕೂತಿದ್ದಾರೆ. ಮುಂದೆಲ್ಲ ಋಷಿಗಳು ದೇವತೆಗಳೆಲ್ಲ ಕೂತಿದ್ದಾರೆ. ಬೆಳ್ಳಗಾದಂತಹ ಕೈಲಾಸ, ಬೆಳ್ಳಗಾದಂತಹ ಕೈಲಾಸ, ಮ್ಯಾಲೆಲ್ಲ ನಕ್ಷತ್ರಗಳು, ಚಂದ್ರ ಎಲ್ಲರೂ ಕಾಣಿಸ್ತಾ ಇದೆ. ಭಾರಿ ಬೆಳ್ಳಗ, ಹಿಮಾಲಯ ಬೆಳಗ, ಆಕಾಶ ಬೆಳಗ, ಚಂದ್ರ ಬೆಳಗ, ಇವ್ರು ಬಡ್ಕೊಂಡು ಬೂದಿ ಬೆಳಗ, ಎಲ್ಲ ಬೆಳಗ. ಅದಕ್ಕೆ ಪಾರ್ವತಿ ಬಂದಂತ ಗಂಡು ಪೂಜೆ ಮಾಡಬೇಕು ಅಂತ ಮುಂದಿನ ಬರಬೇಕು, ಬೇಡ ಹಿಂದಿನ ಬಂದು. ಪಾರ್ವತಿ ಹಿಂದಿನ ಬಂದ, ಹಿಂದಿನ ಬಂದು ಸುಮ್ ಕೊಡ್ಬೇಕೋ ಇಲ್ಲೋ, ರುದ್ರದೇವರು ಕಣ್ಣು ಮುಚ್ಚಿದ್ರು. ಕಣ್ಣು ಮುಚ್ಚೆ ಕಾಡೆ ಗೂಡೆ ಅಂತ ಅನ್ಕೋತ ಗಂಡನಿಗೆ ಕಣ್ಣು ಮುಚ್ಚಿಲ್ಲ. ಯಾವಾಗ ರುದ್ರದೇವರ ಕಣ್ಣು ಮುಚ್ಚಿಲ್ಲೋ ಒಮ್ಮಲಿಗೆ ಎಲ್ಲ ಕಡೆಗೆ ಅಲ್ಲೋರು ಕಲರು ಸ್ಟಾರ್ಟ್. ಇಡೀ ಜಗತ್ತು ಕತ್ತಲಿ, ನಕ್ಷತ್ರ ಶಾಂತ ಆಗಿತ್ತು, ಸೂರ್ಯ ಚಂದ್ರ ಗೋವಿಂದ, ಇಡೀ ಜಗತ್ತು ಕತ್ತಲಮಯ ಆಗಿಬಿಡುತ್ತಂತೆ. ಕತ್ತಲಮಯ ಹಾಕ್ಕೊಂಡು ನೋಡ್ರಿ, ಎಲ್ಲ ಕಡೆಗೂ ಅಂಧಕಾರ, ಚಂದ್ರಾದಿಗಳು ನಷ್ಟವಾದವು, ಹೋಮ ಹವನಗಳೆಲ್ಲ ಆರಿಬಿಟ್ಟು ಅಂತೆ, ಜಗತ್ತೆಲ್ಲ ವಿಷಣ್ಣವಾಯಿತು. ಆಗ ರುದ್ರದೇವರು ಮತ್ತೆ ಗಾಬರಿ ಆಗ್ಬಿಟ್ರಿ. ಗಾಬರಿ ಕಣ್ಣು ತೆಗೆದು, ಯಾವಾಗ ಕಣ್ಣು ತೆಗೆದ್ಲು ರುದ್ರದೇವರ ಕಣ್ಣಿನಿಂದ ಪ್ರಕಾಶ ಬಂತು. ಆ ಪ್ರಕಾಶದಿಂದ ಮತ್ತೆಲ್ಲ ಕಡೆಗೂ ಆಗಿ ರುದ್ರದೇವರು ಶಕ್ತಿ ಬಂತು. ಯಾವ ಕಣ್ಣು ಮುಚ್ಚಿದಕ್ಕೆ ಹಿಂಗ ಹೊಳೆ ನೋಡ್ತಾಳೆ ಪಾರ್ವತಿ. ಸಿಟ್ಟು ಬಂದ್ಬಿಡ್ತು. ಸಿಟ್ಟು ಬಂತು. ಅದೇ ಮೂರನೇ ಕಣ್ಣಿನಿಂದ ಸೀದಾ ಆ ಹಿಮಾಲಯ ಪರ್ವತನ ಸುಡಿಸ್ಲಿಕ್ಕೆ ಶುರು ಮಾಡಿದರು. ಹಿಮಾಲಯ ಪರ್ವತ ಯಾರು? ಮಾವ, ಮಗಳ ಮಾವ. ಮಗಳು ಮಾಡಿದ ಪಾಪ ಅಪ್ಪ ಉಣಬೇಕು ಅಂತಲಿಕ್ಕೆ ಸಾಕ್ಷಿ. ಮಗಳು ಪಾಪ ಮಾಡಿದ್ದು ಆ ಇಡೀ ಹಿಮಾಲಯ ದೊಡ್ಡ ಸುತ್ತಲಿ ಶುರು ಮಾಡಿಬಿಟ್ಟು ಮೂರನೇ ಕಣ್ಣಿಂದ. ಪಾರ್ವತಿಗೆ ಗಾಬರಿ ಆಗ್ಬಿಟ್ಟು, ಅಯ್ಯೋ ನಮ್ಮಪ್ಪ ಸಾಯ್ಲಿಕತ್ತಾನೆ, ಸುಡ್ಲಿಕತ್ತಾನೆ, ಯಾರು ರಕ್ಷಣೆ ಮಾಡಿ, ಯಾರು ರಕ್ಷಣೆ ಮಾಡೋದು? ಭಾರಿ ಭಯಾನಕವಾದಂಥ ರೂಪ. ಅದಕ್ಕೆ ಅವಳಿಗೆ ಗಂಡನಿಗೇನೆ ಹೇಳಿದ್ಲಂತೆ, ಏನಂತ? ಅದಕ್ಕೆ ಹೈಮವತ್ಯಾಹ ಪ್ರಿಯಾರ್ಥಂಚ ಗಿರಿಂ ಪುನರವೇಕ್ಷತ ಕ್ಷಣೇನ ಹಿಮವಾನ್ ಶೈಲ ಪ್ರಕೃತಿಸ್ತು ಭವತ್ ಪುನಃ. ಆಮೇಲೆ ಹೇಳಿದಂತ, ನಮ್ಮ ಹೆಣ್ಣು ಕೊಟ್ಟ ಮಾವ ನಿಮ್ಗೆ ಸಂಪೂರ್ಣತಾ ಕೊಟ್ಟವನೇ ನಮ್ಮ ಮಾವ, ನಮ್ಮ ಅಪ್ಪನ ಬಿಟ್ಟಿರ್ಲಿಕ್ಕೆ ನನಗೆ ಆಗೋದಿಲ್ಲ, ನಮ್ಮ ಅಪ್ಪನ ಕೊಲ್ಬೇಡ್ರಿ, ಸುತ್ತಬಸ್ತು ಮಾಡಬೇಡ್ರಿ ಅಂತ ಕಾಮನ ನಂತರ ಎರಡನೇ ಕೇಸ್ ಮೂರನೇ ಕಣ್ಣು ಮುಚ್ಚಿದ್ರು. ಆಗ ತಕ್ಷಣ ಶಾಂತ ಆಗಿಬಿಟ್ರಂತೆ. ಎಷ್ಟು ಹಿಮಾಲಯ ಸುತ್ತಿದ್ರು ಮತ್ತದು ಮತ್ತೆ ಹಸಿರ ಆಯ್ತು. ಆಗ ಪಾರ್ವತಿ ಹೇಳ್ತಾಳೆ, ಏನು ಮಾಡಿದ್ರು ನಿಮ್ಮ ಮೂರನೇ ಕಣ್ಣು ಯಾಕೆ ಇಟ್ಕೊಂಡ್ರಿ? ಕಿತ್ತೋಗಿರಿ ಅಂತ ಅಲ್ಲಿಲ್ಲ, ಯಾಕೆ ಇಟ್ಕೊಂಡ್ರಿ ಅಂತ ಕೇಳಿದ್ರು. ಆಗ ರುದ್ರದೇವರು ಹೇಳ್ತಾರೆ, ನಾನು ಮೂರನೇ ಕಣ್ಣು ಇಟ್ಕೊಂಡಿದ್ದು ಯಾಕೆ ಅಂತಂದರೆ, ಅವ್ರು ಹೇಳ್ತಾರೆ, ನಾನು ತೃತೀಯಂ ಲೋಚನಂ ಸೃಷ್ಟಂ ಲೋಕಾಂ ಸಂರಕ್ಷಿತು, ಸಮಗ್ರವಾದ ಜಗತ್ತನ್ನು ರಕ್ಷಣೆ ಮಾಡುವುದಕ್ಕಾಗಿ ನಾನು ಮೂರನೇ ಕಣ್ಣನ್ನು
ಇಟ್ಟುಕೊಂಡಿದ್ದೇನೆ. ಹೀಗೆಲ್ಲ ತಲೆಯಾಗಿದ್ದೇನೋ ಮೂರನೇ ಕಣ್ಣ ಸಂಹಾರ ಮಾಡಲಿಕ್ಕಾಗಿ ಇದೆ ಅಂತ ಅಲ್ಲಿ ಹೇಳ್ತಾರೆ. ತೃತೀಯಂ ಲೋಚನಂ ಸೃಷ್ಟಂ ಲೋಕಾನು ಸಂರಕ್ಷಿತುಂ ಮಯ ತತ್ಪ್ರಿಯಾರ್ಥಂ ಕುತೋ ದೇವಿ ಪ್ರಕೃತಿಸ್ಥ ಪುನರ್ಮಯ ಅಂತ ಹೇಳಿ ಹೇಳ್ತಾರೆ. ಆ ಪಾರ್ವತಿಯನ್ನು ವಿವಾಹವಾದಂಥ ದಿವಸವೇ ಶಿವರಾತ್ರಿ ದಿವಸ ಅಂತ ಹೇಳ್ತಾರೆ. ಆಮೇಲೆ ಒಬ್ಬ ದರಿದ್ರ ಬ್ರಾಹ್ಮಣ, ಆ ದರಿದ್ರ ಬ್ರಾಹ್ಮಣ ಅವನು ಎಲ್ಲ ಕಡೆಗೆ ಬೇಡ್ಕೊಳ್ತಾನೆ, ಬೆಗ್ಗರು ಬೇಡ್ತಾನೆ, ಎಲ್ಲೂ ಅವನು ಸಿಗುವುದಿಲ್ಲ. ಸಿಗದೇ ಇದ್ದಾಗ ಅಡವಿಗೆ ಹೋಗೋಣಂತ ಹೋಗ್ತಾನೆ. ಅಲ್ಲಿ ಹೋಗಿ ಹಣ್ಣು ಹಂಪಲ ಏನೋ ತಿಂತಿರ್ತಾನೆ. ಒಂದು ದಿವಸ ಅವನಿಗೆ ಒಂದು ಹುಲಿ ಬೆನ್ನತ್ತ, ಸೀದಾ ಗಿಡದ ಮೇಲೆ ಹೋಗ್ತಾನೆ. ಹುಲಿ ಕಾಯ್ಕೊಟ್ಟು ದೂರ ಹೋಗ್ಬಿಡ್ತಾನೆ. ಕೆಳಗಿಳಿದ್ರೆ ಇನ್ನು ಮತ್ತೆ ಹುಲಿ ಯಾವಾಗ ಬರುತ್ತೆ ಹೇಳಿ ಬರೋಂಗಿಲ್ಲ. ಅದು ಹುಲಿನೇ ಹುಲಿ, ಬೇಟೆ ಆಡೋದೇ ಅದರ ಸ್ವಭಾವ. ಮುಚ್ಚಿಕೊಂಡು ನಿಂತು ನಾನು ಕೆಳಗೆ ಇಳ್ಕೊಂಡು ಬೇಟೆ ಆಡ್ಬಿಟ್ರೆ ಹಂಗೆ. ಅದಕ್ಕೆ ಒನ್ ನೈಟ್ ಅಂತೂ ಗಿಡದಾಗೆ ಇರೋಣಂತ. ಮುಂಜಾನೆ ಎದ್ಕೊಂಡು ಬೆಳ್ಳಗೆ ಎಲ್ಲ ಕಡೆಗೂ ಬೆಳಕಿರ್ತದಲ್ಲ, ಹಿಂಗಾಗಿ ಹುಲಿ ಎಲ್ಲೆಲ್ಲ ಎಡ್ಕೊಂಡದ್ದು ಗೊತ್ತಾಗ್ತದೆ. ತಿಳ್ಕೊಂಡು ಹೋದ್ರಾಯ್ತು ಅಂತ ರಾತ್ರಿ ಅಲ್ಲೇ ಗಿಡದಾಗೆ ಕೂಡ್ತಾರೆ. ಗಿಡದಾಗ ಹೆಂಗೆ ನಿದ್ದೆ ಬರ್ಲಿಕ್ಕೆ ಸಾಧ್ಯ? ಅಡ್ಡ ತಿಡ್ಡ ಕಂಬಗಳು ಕಂಗಿಗಳು ಎಲ್ಲ ಇದ್ದು ಪಾಪ ಅವನಿಗೆ ನಿದ್ದೆ ಬರೋದಿಲ್ಲ. ಸಮಾತ್ನಾಗ ಹಸ್ಕೊಂಡಾಗಿ ನಿದ್ದೆ ಬರೋಂಗಿಲ್ಲ. ಇನ್ನು ಆ ಗಿಡದೊಳಗೆ ಅಂದ್ಕೊಂಡು ಗಿಡದೊಳಗೆ ನಿದ್ರೆ ಹೆಂಗೆ? ಆ ಮಹಾನುಭಾವರು ಇದ್ದಾರೆ. ನೀವು ಗಿಡದೊಳಗರೆ ಹೋಗಿರಿ, ಅಡುಗೆ ಮನೆಗರೆ ಹೋಗಿರಿ, ನಳದ ಕೆಳಗರೆ ಕೂಡಿಸ್ರಿ, ಕೂಡಿಸೋರು ಇದ್ದಾರೆ. ಆದರೆ ಸಾಮಾನ್ಯವಾಗಿ ನಿದ್ದೆ ಬರುವುದಿಲ್ಲ. ಯಾಕೆ ಅವನು ನಿದ್ದೆ ಮಾಡಲಿಲ್ಲ. ನಿದ್ದೆ ಮಾಡದೇ ಇದ್ದಾಗ ಏನು ಮಾಡಬೇಕು? ನಿದ್ದೆ ಮಾಡಲಿಲ್ಲ. ನಿದ್ದೆ ಏನು ಮಾಡಬೇಕು? ಅದಕ್ಕೆ ಈ ಕೂತಾಗ ನಾವು ಏನು ಮಾಡ್ತೇವೆ? ಏನೂ ಇಲ್ಲ ಅಂದ್ರೆ ಏನಾರು ಮಾಡ್ತಿರ್ತಾರೆ ಈ ಕೈಗೆ. ಹಿಂಗೆ ಮಂತ್ರಾಕ್ಷತೆ ಆಡ್ತಾನೆ, ಅಲ್ಲೇನೋ ಕಡ್ಡಿ ಬಿದ್ದು ಕಡ್ಡಿ ಸುಮ್ಮನೆ ಕೂತಿರ್ತಾರೆ, ಕಡ್ದ ಕಡೆ ಅಂತ ಹಾಳು ಮಾಡ್ತಾನೆ, ಚೂರ್ಣ ಮಾಡ್ತಾನೆ, ಸುಮ್ಮನೆ ಕೊಡಂಗಿಲ್ಲ. ಯಾರೂ ಇಲ್ಲ ಅಂದ್ರೆ ಮುಂದೆ ಕೂತವರಿಗೆ ಅದಕ್ಕೆ ಇದಕ್ಕೆ ಕೂಡಿ ಗಂಟಾಕಿ ಅವ್ರು 7 ಮಂದಿ ಎಡರು ಹಂಗೆ ವ್ಯವಸ್ಥಾನ ಮಾಡ್ತಾನೆ. ಸುಮ್ಮನೆ ಕೊಡ್ಲಿಕ್ಕೆ ಆಗಲ್ಲ. ಇವಾಗ ಕೈ ಮಾತ್ರ ಸುಮ್ಮನೆ. ಅದಕ್ಕೆ ಇದಕ್ಕೆ ಹಸ್ತ ಅಂತಂತ. ಹಸ್ತ ಅಂದ್ರೆ ಹ ಅಂದರೆ ಬಿಡೋದು, ಸ ಅಂದ್ರೆ ತೋಳೋದು, ತ ಅಂದ್ರೆ ಇದನ್ನೇ ಕೆಲಸ ಮಾಡೋದು. ಹಸತ ಹಸತ ಹಸ್ತ ಅಂದ್ರೇನು? ಹಸತ ಹಸತ ಅಂದ್ರೇನು? ಇನ್ನೊಬ್ರು ನಗು ಕೆಲಸ ಮಾಡೋದೇ ಈ ಕೆಲಸ, ತಗೊಳ್ಳೋದು ಬಿಡುವುದೇ ಈ ಕೈ ಕೆಲಸ ಅಂತ ಇದಕ್ಕೆ ಹಸ್ತ ಅಂತ ಹೆಸರು. ಅದಕ್ಕೆ ಅವನೇನು ಮಾಡ್ದ, ರಾತ್ರಿ ಮಲ್ಕೊಂಡಾಗ ನಿದ್ದೆ ಅಂತೂ ಬರಲಿಲ್ಲ. ಅದಕ್ಕೆ ಒಂದೊಂದು ತಪ್ಪಲು ಕೆಳಗೆ ಹೋಗ್ಕೊಂಡು ಕೂತ ಬೆಳತಕ್ಕ. ಅದು ಬಿಲ್ಲು ಪತ್ರ, ಕೆಳಗಡೆಗೆ ಲಿಂಗ, ಅದು ಶಿವ. ಅವತ್ತು ರಾತ್ರಿ ಎಲ್ಲ ಎಚ್ಚರ ಇದ್ದು ಬೆಳಗ್ಗೆ ಕೇಳೋದಕ್ಕೆ ದೊಡ್ಡ ರಾಜನ ಆಶ್ರಯ ಸಿಕ್ಕು, ಮಹಾಶ್ರೀಮಂತಾಗಿ ಅದ್ಭುತ ಐಶ್ವರ್ಯವನ್ನು ಪಡೆದ ಅಂತ. ಅವತ್ತ ಅವನ ಆ ಭಕ್ತನ ಒಂದು ಇದು ನೆನಪಿಗೋಸ್ಕರವಾಗಿ ಶಿವರಾತ್ರಿಯನ್ನು ಆಚರಣೆ ಮಾಡತಕ್ಕಂಥದ್ದು. ಯಾರು ಶಿವರಾತ್ರಿಯನ್ನು ಮಾಡ್ತಾರೆ ಐಶ್ವರ್ಯವಂತರಾಗ್ತಾರೆ ಅಂತ. ಶಿವರಾತ್ರಿಯ ಜಾಗರಣೆ ಶಿವದರ್ಶನ ನಮಗಾಯಿತು. ಸಾಮಾನ್ಯವಾಗಿ ನಾವು ವೈಷ್ಣವರು ಶಿವರಾತ್ರಿ ಮಾಡಬಾರ್ದು, ಇದು ಮಾಡಬಾರ್ದು ಅಂತಂತಾರೆ. ಇವತ್ತು ಸರ್ವತಾ ತಪ್ಪು. ಪುರಂದರದಾಸ ಹೇಳಿಕತ್ತ ಶಿವರಾತ್ರಿಯ ಜಾಗರಣೆ ಶಿವದರ್ಶನ ನಮಗಾಯಿತು ಕೇಳಿ ಅಂತ ಶಿವರಾತ್ರಿ ಬಗ್ಗೆನೇ ಒಂದು ಹಾಡು ಮಾಡಿದ್ದಾರೆ. ಅವರು ಉಪವಾಸ ಮಾಡಿ ರಾತ್ರಿ ಎಲ್ಲ ಎಚ್ಚರಿಬಿಟ್ಟು ನಾವು ಏಕಾದಶಿನೇ ಮಾಡೋಂಗಿಲ್ಲ. ಎಚ್ಚರ ಕೂತ್ರು ಎಚ್ಚರ ತಪ್ತದೆ. ಅದಕ್ಕೆ ಯಾರೂ ಎಚ್ಚರ ಕೊಡೋಂಗಿಲ್ಲ. ಉಪವಾಸ ಕೂತು ಎಚ್ಚರ ಕೂತು ಏನಾಗ್ತದೆ? ಬೆಳಗ್ಗೆ ಹೇಳಿದಾಗ ದ್ವಾದಶಿ ಇರೋಂಗಿಲ್ಲ, ಎಚ್ಚರ ತಪ್ಪಿಟ್ಟಿರ್ತದೆ. ಅದಕ್ಕಾಗಿ ರಾತ್ರಿ ಜಾಗರಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಕೆಲವೊಂದು 10 ತನಕ ಭಜನೆ ಮಾಡಿ ಮಾಡ್ಕೊಳ್ಳೋರ್ತಾರೆ, ಕೆಲವೊಂದು 12 ತನಕ ಭಜನೆ ಮಾಡಿ ಮಾಡ್ಕೊಳ್ಳೋರ್ತಾರೆ. ಶಿವರಾತ್ರಿ ಯಾಕೆ ಜಾಗರಣೆ ಮಾಡ್ತಾರೆ ಅಂದ್ರೆ 1 ವರ್ಷಕ್ಕೊಮ್ಮೆ ಬರ್ತದೆ. ವರ್ಷಕ್ಕೊಮ್ಮೆ ಜಾಗರಣೆ ಮಾಡಲಿಕ್ಕೆ ಪ್ರಾಬ್ಲಮ್. ನಾವು ಕೃಷ್ಣಾಷ್ಟಮಿ ದಿವಸ ರಾತ್ರಿ 2-2:30 ತನಕ ಇರ್ತೀವಿ. ಈಗ ಶಿವರಾತ್ರಿ ಜಾಗರಣೆ ಮಾಡೋದೇನು ಕಷ್ಟ ಅಲ್ಲೇ ಇಲ್ಲ. ಯಾಕಂದ್ರೆ 1:30-2 ತನಕ ಸೀರಿಯಲ್ ನಡೆದಿರ್ತದೆ. ಇನ್ನೊಂದು ಅರ್ಧ ತಾಸು ಕೂತ್ರೆ ಶಿವರಾತ್ರಿ ಜಾಗರಣೆ ಆಗ್ಬಿಡ್ತದೆ. ಬಹಳ ತಿಳಿಯೋದು. ಮುಂದೆ ಸ್ನಾನ ಮಾಡೋದು, ಟಿಫಿನ್ ಮಾಡೋದು, ಪಾರಣಿನೇ. ಅದರಿಂದ ಶಿವರಾತ್ರಿಯ ಜಾಗರಣೆ ಶಿವದರ್ಶನ ನಮಗಾಯಿತು ಕೇಳಿ ಅಂತ ಒಂದು ಸಲ ಕೃಷ್ಣ ಪರಮಾತ್ಮ ಎಲ್ಲ ತಂದೆ ತಾಯಿ ಎಲ್ಲರನ್ನ ಕರ್ಕೊಂಡು ಅಂಬಿಕಾವನಕ್ಕೆ ಹೋಗ್ತಾರೆ. ಅವತ್ತಿನ ದಿವಸ ಶಿವರಾತ್ರಿ ಇರ್ತದೆ. ರಾತ್ರಿ ಎಲ್ಲ ಶಿವರಾತ್ರಿ ಜಾಗರಣೆಯನ್ನು ಮಾಡ್ತಾನೆ ಕೃಷ್ಣ. ಜಾಗರಣೆಯನ್ನು ಮಾಡಿ ನಸೀಕಿನೊಳಗೆ ಪಾರಣಿಗಂತ ತಿಳ್ಕೊಂಡು ನಂದ ಸ್ನಾನಕ್ಕೆ ಬರ್ತಾನೆ. ಅಲ್ಲಿ ಅವನಿಗೆ ಅಜಗರ ನುಂಗುತ್ತದೆ ಮತ್ತು ಪರಮಾತ್ಮವನ್ನು ರಕ್ಷಣೆ ಮಾಡ್ತಾನೆ ಅಂತ ಕಥೆ ನಾವು ದಶಮಸ್ಕಂದದಲ್ಲಿ ಕೇಳ್ತೇವೆ. ಶ್ರೀಕೃಷ್ಣ ಪರಮಾತ್ಮನೂ ಕೂಡ ಶಿವರಾತ್ರಿ ಜಾಗರಣೆಯನ್ನು ಮಾಡಿ ತೋರಿಸಿದ್ದಾನೆ ಅಂತ ಅನ್ನೋದನ್ನು ನಾವು ಕೇಳ್ತೇವೆ. ಇದು ನಮ್ಮ ವೈಷ್ಣವ ಸಂಪ್ರದಾಯದೊಳಗೆ, ನಮ್ಮ ಮಾಧ್ವ ಸಂಪ್ರದಾಯದೊಳಗೆ ಈ ಅತಿನಿ ಕೆಲವು ಕಡೆಗೆ ಶಿವರನ ಕುಲದೇವರಿದ್ದವರೆಲ್ಲರೂ ಕೂಡ ಇವತ್ತು ಉಪವಾಸ ಮಾಡ್ತಾರೆ.
ಶಿವನ ಕುಲದೇವರು ಅಂತ ಯಾರಿದ್ದಾರೆ, ರುದ್ರದೇವರು ಕುಲದೇವರು ಇದ್ದವರಲ್ಲ, ಅವರೆಲ್ಲರೂ ಶಿವರಾತ್ರಿ ಜಾಗರಣೆ, ಶಿವರಾತ್ರಿ ಉಪವಾಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನನಗಿಬ್ಬರು ಭೇಟಿ ಆದ್ರಿ ಇವತ್ತು. ಮಹಾತ್ಮರು ನಮ್ಮವರು ತನಿ ಕಡೆಯವರು ಏನು ನಿಮ್ಮ ಮನೇಲಿ ನಾವು ಮಾಡ್ತೇವ್ರಿ, ನಮ್ಮ ಕುಲದೇವರು ಇದ್ದಾರೆ, ಶಿವರಾತ್ರಿ ಮಾಡುವ ಪದ್ಧತಿ. ಶ್ರೀ ವೈಷ್ಣವರಲ್ಲಿ ಇಲ್ಲ. ಶಿವರಾತ್ರಿ ದಿವಸ ಬೇಕಂತೆ ಹೋಳಿಗೆ ಮಾಡಿ ಚೆಂದಾಗಿ ಬೆಣ್ಣೆ ಕಾಸಿ ತುಪ್ಪ ಹೋಳಿಗೆಗೆ ಹಾಕ್ಕೊಂಡು ಅದನ್ನು ತೊಗೊಂಡು ಅವರ ಶ್ರೀ ವೈಷ್ಣವರು. ಈ ಮಹಾತ್ಮ ವೈಷ್ಣವರಲ್ಲ. ನಾವು ರುದ್ರದೇವರನ್ನು ಉಪಾಸನೆ ಮಾಡಿ ಓಂ ನಮಃ ಶಿವಾಯ ಅಂತನ್ನೋ ಮಂತ್ರವನ್ನು ಶ್ರೀಮದಾಚಾರ್ಯ 72 ಮಹಾಮಂತ್ರಗಳಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯಿ ಅಂತನೂ ಶಿವಾಪಾರ್ವತಿಯರ ಮಂತ್ರವನ್ನು ಹೇಳಿಕೊಟ್ಟಿದ್ದಾರೆ. ಪ್ರತಿನಿತ್ಯ 108 ಸಲ ಪ್ರತಿಯೊಬ್ಬರೂ ಕೂಡ ಇದನ್ನು ಮಾಡ್ತಾರೆ. ಪಂಡಿತರಂತೂ ಎಲ್ಲರೂ ಮಾಡ್ತಾರೆ. ಈ 72 ಮಹಾಮಂತ್ರ ಮಾಡ್ತಾ ಇರುವಾಗ ಓಂ ನಮಃ ಶಿವಾಯ ಅಂತನೂ ಮಂತ್ರ ಮಾಡ್ತಾರೆ. ಮಾನಸಿಕವಾಗಿ ಶಾಂತವಾಗಿ. ಆದ್ದರಿಂದ ಇವತ್ತು ಶಿವರಾತ್ರಿ ಅನ್ನೋದು ಒಂದು ಜಾಗರಣೆ. ಇನ್ನೂ ನಮ್ಮಲ್ಲಿ ಸಂಪ್ರದಾಯ ಏನು ಅಂತಂದರೆ, ಶಿವರಾತ್ರಿಯೊಳಗೆ ಶಿವನ ದರ್ಶನ ಮಾಡ್ಕೊಳ್ಳೋದಿದ್ರೆ ಕತ್ತಿ ಜನ್ಮ ಬರ್ತದೆ. ಮುಂದಾದರೂ ಕತ್ತಿ ಜನ್ಮ ಬರಬಾರ್ದು ಅಂತ ಹೇಳಲಿಕ್ಕೆ ಶಿವನ ಮಂದಿರಕ್ಕೆ ಹೋಗಿ ಶಿವನ ದರ್ಶನ ಮಾಡಿಕೊಂಡು ಅದರಿಂದ ಪಾರಾಗಬೇಕು ಅಂತ ಹೇಳ್ತಾರೆ. ಆ ರುದ್ರದೇವರಿಗೆ 4 ಮುಖ. ಐಂದ್ರಂ, ಈ ಪೂರ್ವ ದಿಕ್ಕಿನಲ್ಲಿ ಏನು ಮುಖ ಇದೆ, ದಿವ್ಯ ತಪಸ್ಸು ಮಾಡ್ತಾರೆ. 24 ತಾಸು 360 ದಿವಸಗಳವರೆಗೆ ತಪಸ್ಸನ್ನು ಮಾಡಲಿಕ್ಕಾಗಿ ಮುಖವನ್ನು ಇಟ್ಕೊಂಡವರು ರುದ್ರದೇವರು. ಎರಡನೇದ್ದು ದಕ್ಷಿಣ ದಿಕ್ಕಿಗೊಂದು ಮುಖ ಇದೆ, ಅದು ಸಂಹಾರಕ, ಜಗತ್ತನ್ನು ಸಂಹಾರ ಮಾಡತಕ್ಕಂಥ ಮುಖ. ಪಶ್ಚಿಮ ದಿಕ್ಕಿಗೆ, ಆ ಪಶ್ಚಿಮ ದಿಕ್ಕಿನಲ್ಲಿ ಇಡೀ ಜಗತ್ತಿನ ವ್ಯಾಪಾರವನ್ನು, ಜಗತ್ತಿನ ಕೆಲಸವನ್ನು ಮಾಡಲಿಕ್ಕಾಗಿ ಇಟ್ಟಿದ್ದಾರಂತೆ. ಉತ್ತರ ದಿಕ್ಕಿಗೆ ಇನ್ನೊಂದು ಮುಖವಿದೆ. ಆ ಉತ್ತರ ದಿಕ್ಕಿನ ಮುಖ ಸಮಗ್ರವಾದ ವೇದವನ್ನು ಪಾರಾಯಣ ಮಾಡುವುದಕ್ಕಾಗಿ, ವೇದ ಪಾರಾಯಣಕ್ಕಾಗಿ ಉತ್ತರ ಮುಖ, ತಪಸ್ಸಿಗಾಗಿ ಪೂರ್ವ ಮುಖ, ಸಂಹಾರಕ್ಕಾಗಿ ದಕ್ಷಿಣ ಮುಖ, ಜಗತ್ತಿನ ಕಾರ್ಯವನ್ನು ಮಾಡುವುದಕ್ಕಾಗಿ ಅದು ಪಶ್ಚಿಮ ಮುಖ ಅಂತ 4 ಮುಖವನ್ನು ರುದ್ರದೇವರು ಇಟ್ಟಿದ್ದಾರೆ. ಒಂದು ಸಲ ಇಂದ್ರನಿಗೆ ಅನಿಸ್ತಾನೆ, 3 ಲೋಕ ನನ್ನ ಆಗ್ಯಾವ ಅಂದಮೇಲೆ ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬಿಟ್ಟು ಕೈಲಾಸ ಬಿಡ್ತದ. ಆ ಕೈಲಾಸನೂ ನಾನು ಆಕ್ರಮ ಮಾಡಿಬಿಟ್ಟಂತಂದ್ರೆ ನಾನು ಸಮಾನ ಯಾರು, ಒಂದು ನೆಕ್ಸ್ಟ್ ಬ್ರಹ್ಮದೇವ್ರ ಸೀಟಿ ಕೈ ಹಾಕೋಣಂತ, ಈಗಂತೂ ರುದ್ರದೇವ್ರ ವ್ಯವಸ್ಥೆ ಮಾಡೋಣ ಅಂತೇಳಿ ಇಂದ್ರ ವಿಚಾರ ಮಾಡ್ದ. ಬಂತವನಿಗೆ ಹಸುರಾವೇಶ. ಆಮೇಲೆ ವಿಚಾರ ಮಾಡಲೇ ಇಲ್ಲ, ವಜ್ರಾಯುಧ ತೆಗೆದುಕೊಂಡ, ವಜ್ರಾಯುಧ ಮಂತ್ರ ಹೇಳಿದ, ವಜ್ರಾಯುಧವನ್ನು ಅಲಂಕಾರ ಮಾಡಿ ರುದ್ರದೇವರು ರುಂಡ ಹರಿಸಿ ಬರಬೇಕು ಅಂತ ವಜ್ರಾಯುಧಕ್ಕೆ ಆಜ್ಞೆ ಮಾಡಿಬಿಟ್ಟ. ವಜ್ರಾಯುಧ ಕೈಲಾಸ ಹೊರಡಿತು. ರುದ್ರದೇವರು ತಪಸ್ಸು ಮಾಡ್ತಿದ್ರು. ಮಾಡೋ ಮುಂದಾಗ ಅವರಿಗೆ ಗೊತ್ತಾಗ್ಬಿಡ್ತು, ಅಪರೋಕ್ಷ ಜ್ಞಾನಿಗಳು ರುದ್ರದೇವರು ಗೊತ್ತಾಗ್ಬಿಡ್ತು, ಓ ನನ್ನನ್ನು ಕೊಲ್ಲಿಕ್ಕಾಗಿ ವಜ್ರಾಯುಧ ಬರ್ತಾ ಇದೆ ಅಂತ ತಿಳ್ಕೊಂಡು ಬರಲಿ ಅಂತ. ಆ ವಜ್ರಾಯುಧ ಬರೋ ತನಕ ಶಾಂತಿದ್ರು, ತಪಸ್ಸು ಮಾಡ್ಕೊಂಡು ಕೂತು ಬರಲಿ ಅಂತ. ಬಂದ ಕೂಡೇನೆ ಆ ವಜ್ರಾಯುಧ ರುದ್ರದೇವರ ಕಂಠಕ್ಕೆ ಹೊಡಿತು. ಹೊಡೆದ ಕೂಡಲೇ ಸ್ವಲ್ಪ ಗುರುತು ಬಿತ್ತಿದ್ದು, ಟಚ್ ಆಯ್ತು. ಆ ವಜ್ರಾಯುಧ ಟಚ್ ಆಯ್ತು, ತಿರುಗೋಯ್ತು. ಇಂದ್ರ ವರ್ಜನಾತ್ ವಜ್ರ ಮುಚ್ಚತೆ ಅಂತ ಜಗತ್ತಿನ ವೈರಾಗ್ಯ ಇದ್ದರಿಂದ ವಜ್ರನಾಮಕನಾದಂಥ ಪರಮಾತ್ಮ ಆ ವಜ್ರಾಯುಧದಲ್ಲಿದ್ದಾನೆ. ಆಯುಧಾನಂ ಯಥಾ ವಜ್ರ ಅಂತಂದಾನೆ. ಆಯುಧಗಳಲ್ಲಿ ವಜ್ರ ಪರಮಾತ್ಮನ ವಿಭೂತಿ ರೂಪ. ಅದಕ್ಕೆ ನಾನು ಮರ್ಯಾದೆ ಕೊಡಬೇಕಲ್ವ. ಅದಕ್ಕಾಗಿ ಅವ್ರು ಏನು ಮಾಡೋದು, ರುಂಡ ಹಾರಿಸಬೇಕು ಅಂತ ವಜ್ರಾಯುಧ ಬಿಟ್ಟಾನೋ ಇಲ್ಲ, ಸರಿ ಸ್ವಲ್ಪ ಟಚ್ ಮಾಡಿ ಹೋಯ್ತು. ಇವತ್ತಿಗೂ ರುದ್ರದೇವರ ಈ ಕಂಠದಲ್ಲಿ ವಜ್ರಾಯುಧದ ಗುರುತು ಇದೆ. ಆದ್ದರಿಂದ ನನಗೆ ಶ್ರೀಕಂಠ, ಶ್ರೀ ಅಂದರೆ ಸಂಪತ್ತು, ಸಂಪತ್ತಿಗೋಸ್ಕರವಾಗಿ ಕಂಠವನ್ನೇ ಹಾರಿಸ್ತೀನಿ ಅಂತ ಹೊರಟಿದ್ದಲ್ಲ, ಅದರ ಗುರ್ತನ್ನಿಟ್ಟುಕೊಂಡು ಪಾರ್ವತಿ ತೋರಿಸ್ತಾರೆ. ಇದೇನು ಗುರ್ತದಲ್ಲ, ಇದು ಶ್ರೀಕಂಠ. ಇದೇನು ನೀಲಿ ಅದಲ್ಲ, ಅದು ನೀಲಕಂಠ. ಎಲ್ಲ ಗಂಟ್ಲಿಗೆ ಸಂಬಂಧಪಟ್ಟದ್ದೇ. ನೀಲಕಂಠ ಮತ್ತು ಶ್ರೀಕಂಠ ಅಂದರೆ ರುದ್ರದೇವರನ್ನು ಉಪಾಸನೆ ಮಾಡುವುದರಿಂದ ಐಶ್ವರ್ಯ ಬರ್ತದೆ, ರುದ್ರದೇವರನ್ನು ಉಪಾಸನೆ ಮಾಡುವುದರಿಂದ ವಿಷ ಪರಿಹಾರವಾಗ್ತದೆ, ರುದ್ರದೇವರು ಉಪವಾಸ ಮಾಡೋದ್ರಿಂದ ಮೃತ್ಯು ಪರಿಹಾರವಾಗ್ತದೆ. ಮೃತ್ಯು ಯಸ್ಯ ಉಪಸೇಚನಂ ಅಂತ ಕಠೋಪನಿಷತ್ತು ಹೇಳ್ತದೆ. ಅಂತಹ ರುದ್ರದೇವರು ಮಾಡಿದಂತೆ ಒಂದು ದಿವಸ ಸಂಜ್ಞ ಗೊತ್ತು, ಸೂರ್ಯನ ಹೆಂಡು ಗಡ್ಡನ ಜೊತೆಗೆ ಬಾಳ್ಲಿಕ್ಕೆ ಆಗಲಿಲ್ಲ, ಅಷ್ಟು ವೀಟು ತಡ್ಕೊಳ್ಳಿಕ್ಕೆ ಅವಳಿಗೆ ಆಗಲಿಲ್ಲ.
ಆಕೆ ತನ್ನಂಥ ಒಂದು ರೂಪವನ್ನು ಬಿಟ್ಟು ಛಾಯಾ ಅಂತ ತನ್ನ ರೂಪವನ್ನು ಇನ್ನೊಂದು ತನ್ನಂಥ ರೂಪ ಮಾಡಿ ಹೋಗ್ಬಿಟ್ಟು ತವ್ರ ಮನೆಗೆ. ಆಕೆ ತವ್ರ ಮನೆ ಯಾವುದು? ವಿಶ್ವಕರ್ಮ, ಅವರಪ್ಪ ವಿಶ್ವಕರ್ಮನ ಮನೆಗೆ ಬಂದರು. ಆ ವಿಶ್ವಕರ್ಮನ ಮನೆಗೆ ಬಂದಾಗ ಹೇಳಿದ್ರು, ನಾನು ಇನ್ನು ಹೋಗಂಗಿಲ್ಲ, ನನ್ನಂಥ ಒಬ್ಬತ್ತಿನ ಅಲ್ಲಿ ತಯಾರು ಮಾಡಿ ಇಟ್ಬಿಟ್ಟಿನಿ. ಯಾಕೆ ಹೋಗಂಗಿಲ್ಲ? ಭಾಳ ಬಿಸಿಲು ತಾಪ ಆಗ್ಯದ ಅಂತ ಅಂದ್ಕೊಳ್ಳಿ. ವಿಶ್ವಕರ್ಮ ಅಂತ ಮತ್ತು ಮಗಳ ಮನೆಯಾಗ ಇಟ್ಕೊಂಡು ಏನು ಮಾಡೋದು? ಮತ್ತು ಗಂಡನ ಮನೆಗೆ ಸಮಸ್ಯೆ ಬಗೆಹರಿಸ್ಬೇಕು. ಅಪ್ಪಂದ್ರು ಗಂಡನ ಮನೆ ಕಳಿಸಿದೇವೆ ಅಂತ ಇದನ್ನು ನಮ್ಮ ಅಂದಿರಾಗಿಲ್ಲ, ಇದನ್ನು ನಮ್ಮ ಅಂದಿರಾಗಿಲ್ಲ, ಇದು ಮೊಮ್ಮನೇ ಇರ್ತದೆ. ಯಾಕಂದ್ರೆ ಗಂಡನ ಮನೆಗೆ ಹೋದ್ಮೇಲೂ ಅಪ್ಪಂದ್ರ ಜವಾಬ್ದಾರಿ ಇರ್ತದೆ. ಅದಕ್ಕಾಗಿ ವಿಶ್ವಕರ್ಮ ಅಂದ, ನನ್ನ ಮಗಳನ್ನ ಕಳಿಸ್ಬೇಕು, ಏನು ಮಾಡಬೇಕು? ಸೀದಾ ಸೂರ್ಯನ ಹತ್ರ ಹೋದ. 75% ತೇಜಸ್ ತಗೊಂಡ್ಬಿಟ್ಟ. 25% ಆಗ್ತದೆ. ಇದು ಶಕಿ. ಅವತ್ತು ವಿಶ್ವಕರ್ಮ ಏನಾದರೂ 100% ಇಟ್ಟಿದ್ದ ಅಂತಂದ್ರೆ ನಾವು ಎಲ್ಲರೂ ವೆಸ್ಟ್ ಇಂಡೀಸ್ದವ್ರು ಆಗ್ತಿದ್ದೇವೆ. ನಾವು ಗೊತ್ತದ ಕರಿ ಲಡ್ಡ. ಹೀಗಾಗಿ ಇಡ್ಲಿ ಹೇಳ್ತಿತ್ತು, ನಾನು ನೀವು ಎಲ್ಲ ಒಂದೇ ಅಂತ ಹೇಳ್ತಿತ್ತು, ಅಂತ ಕರಿ ಆಗ್ತಿತ್ತು. ಅದರ ಸೂರ್ಯನ 75% ತೆಗೆದಾನಂತರೂ ಹಣೆ ಬರೆದು ಏನು ಮಾಡ್ಬೇಕು? ಅದನ್ನು ತೆಗೆದಾಗ ಎಲ್ಲಿಡಬೇಕು? ಅದನ್ನ ಇವನೇನು ಮಾಡ್ದ? 3 ಆಯುಧ. ಅದರೊಳಗೆ ಸುದರ್ಶನ ಚಕ್ರವನ್ನು ಮಾಡಿದ, ತ್ರಿಶೂಲವನ್ನು ಮಾಡಿದ. ಆ ತ್ರಿಶೂಲ ಸೂರ್ಯನ ತೇಜಸ್ಸಿನ ಒಂದು ಭಾಗದಿಂದ 25 ಭಾಗವನ್ನು ಮಾಡಿಕೊಂಡು ಅದನ್ನು ಮಾಡಿದ. ಸುದರ್ಶನವನ್ನು ವಿಷ್ಣುವಿಗೆ ಕೊಟ್ಟನಂತೆ, ತ್ರಿಶೂಲವನ್ನು ರುದ್ರದೇವರಿಗೆ ಕೊಟ್ಟನಂತೆ. ಆದ್ದರಿಂದ ರುದ್ರದೇವರು ತ್ರಿಶೂಲಿ ಅಂತ ರುದ್ರದೇವರನ್ನು ಕರೀತಾರೆ. ತ್ರಿಶೂಲಿ, ಪಿನಾಕಿ ಅಂತ ಕರೀತಾರೆ. ಕಣ್ವ ಋಷಿಗಳು ತಪಸ್ಸು ಮಾಡ್ತಾ ಇದ್ರು. ಆಮೇಲೆ ಈ ಯಜ್ಞವನ್ನು ಮಾಡಬೇಕು ಅಂತಲಿಕ್ಕೆ ಮಣ್ಣು ನಾವೇ ತರಬೇಕಲ್ಲ, ಅದಕ್ಕೆ ನೇಗಿಲು ಹೂಡಿ ಮಣ್ಣು ಕಿತ್ತಿ ಆ ಮಣ್ಣು ತಂದು ಹೋಮಕ್ಕೆ ಮಾಡಬೇಕು ಅಂತಂದ್ರಾಗಿ ಆ ಕಣ್ವ ಋಷಿಗಳ ಒಲಿಕ್ಕೆ ಬಂತು. ಬ್ರಹ್ಮದೇವರು ಬಂದು ನೋಡ್ತಾರೆ, ಹುತ್ತು ಬೆಳೆದು ಅದನ್ನು ಕಿತ್ತಬೇಕು. ಹೆಂಗೆ ಮಾಡಬೇಕು? ಹುತ್ತು ಹೆಂಗೋ ಮಾಡಬಹುದು. ಅದರ ಹಿಂದೆ ಒಂದು ದೊಡ್ಡ ಗಿಡ ಬೆಳೆದ, ಬಿದಿರಿನ ಗಿಡ. ಆ ಬಿದಿರಿನ ಗಿಡವನ್ನು ಹೆಂಗೆ ತೆಗಿಬೇಕು? ಜೀವ ಇರ್ತದಲ್ಲ, ಜೀವ ಹತ್ಯೆ ಆಗ್ತದೆ. ಅದಕ್ಕೇನು ಮಾಡೋದು? ಅನಿವಾರ್ಯ. ಆ ಗಿಡ ತೆಗಿಲಿಲ್ಲ ಅಂತಂದ್ರೆ ಕಣ್ಣು ಋಷಿಗಳಿಗೆ ಹೊರ ಕೊಡಲಿಕ್ಕಾಗೋದಿಲ್ಲ, ಒಳಗೆ ಹೋಗಬೇಕು. ಅವ್ರಿಗೆ ಹೊರ ಕೊಡಲು ಇದೇ ತಪಸ್ಸು ಬೆಳ್ಕೋತಾ ಇತ್ತು, ಎಲ್ಲ ಕಡೆಗೂ ಅಲ್ಲೋಲು ಕಲ್ಲೋಲು ಆಗ್ತದೆ ಅಂತ ಹೇಳಿ ಆ ಗಿಡ ಕಟ್ ಮಾಡಿದ್ರು. ಗಿಡ ಕಟ್ ಮಾಡಿದರೂ ಕೂಡ ಅದು ಲೋಕಕ್ಕೆ ಉಪಕಾರ ಆಗಲಿ ಅಂತೇಳಿ ಮತ್ತೆ ಅವ್ರು 3 ಬಿಲ್ ಮಾಡಿದ್ರು. ಬಿಲ್ ಅಂದರೆ ಅಂಗಡಿ ಬಿಲ್ ಅಲ್ಲ, 3 ಬಿಲ್ ಮಾಡಿದ್ರು. ಒಂದು ಪಿನಾಕ, ಇನ್ನೊಂದು ಶಾರ್ಂಗ, ಮತ್ತೊಂದು ಗಂಡಿ. ಪಿನಾಕವನ್ನು ರುದ್ರದೇವರಿಗೆ ಕೊಟ್ಟರು, ಅದಕ್ಕೆ ಪಿನಾಕಿ ಅಂತ ರುದ್ರದೇವರು. ಶಾರ್ಂಗಿ ರುದ್ರದೇವ ಪರಮಾತ್ಮ. ಆ ಗಾಂಡೀವದ ಹೆಸರು ಸೋಮನಿಗೆ ಕೊಟ್ಟ, ಚಂದ್ರನಿಗೆ ಕೊಟ್ಟಾಗ ಚಂದ್ರವಂಶದಲ್ಲಿ ಬಂದಂಥ ಅರ್ಜುನನಿಗೆ ಆ ಅಗ್ನಿ ಬಂದು ಆ ಗಾಂಡೀವದ ಹೆಸರು ಕೊಡ್ತಾನೆ. ಪುನಃ ಅವನು ಸಮುದ್ರದ ಹೋಗಿರ್ತಾನೆ. ವರ್ಣ ನಂತರ ಮತ್ತು ಹೋಗ್ತದೆ. ಎಲ್ಲನೂ ಬಗ್ಗೆ ಕೇಳ್ತೀವಿ. ಆ ಗಾಂಡೀವ ಧನುಸ್ಸ ಅಂತನ್ನೋದು ಬ್ರಹ್ಮದೇವರು ಬಿದಿರಿನ ಗಿಡದಿಂದ ಮಾಡಿದಂಥ ಧನುಸ್ಸು. ಅದನ್ನು ಪಿನಾಕ ಅಂತ ತಗೊಂಡಾರ ಅವರು ರುದ್ರದೇವರಿಗೆ ಕೊಟ್ಟದ್ರಿಂದ ಪಿನಾಕಿ, ಶ್ರೀಕಂಠ, ನೀಲಕಂಠ, ಆಮೇಲೆ ತ್ರಿಶೂಲಿ ಇತ್ಯಾದಿಯಾಗಿ ನಮಗೆ ಹೆಸರು ಬಂತು ಅಂತ. ಇದು ರುದ್ರದೇವರ ಮಹಿಮಾ ಬಹಳದ. ಕೊನೆಗೆ ರುದ್ರದೇವರು ತಪ್ಪು ಕೊನೆಗೆ ಹೇಳಬೇಕು. ರುದ್ರದೇವರು ತಪಸ್ಸು ಮಾಡ್ತಿರ್ತಾರೆ. ತಪಸ್ಸು ಮಾಡೋದ್ರಿಂದ ಕಾಮಧೇನು ಮೇಲೆ ಹೋಗ್ತದೆ. ಆ ಕಾಮಧೇನು ಹೋಗ್ತಾ ಇರುವಾಗ ಆ ನಂದಿನಿ, ಕಾಮಧೇವನ ಕರು ನಂದಿನಿ, ಆ ನಂದಿನಿ ಹಾಲು ಕುಡಿತದೆ. ಕಾಮಧೇನು ಹಾಲು ಕುಡಿದಾಗ ಅದರ ಬಾಯಿಗೆಲ್ಲ ಬುರುಗು, ಹಾಲಿನ ಬುರುಗು ಹತ್ತದು. ಆ ಬುರುಗು ಹತ್ತಿದ್ದಕ್ಕೆ ಅದು ಸುಮ್ಮನೆ ಹಿಂದೆ ಜಾಡಿಸ್ಬಿಡ್ತದೆ. ಜಾಡಿಸಿದ್ದಕ್ಕೆ ಆ ಬುರುಗು ಸೀದಾ ರುದ್ರದೇವ್ರ ತಲೆ ಮೇಲೆ ಬೀಳ್ತದೆ. ತಲೆ ಮೇಲೆ ಬಿದ್ದಕ್ಕೂ ರುದ್ರದೇವ್ರು ಹಿಂಗೆ ನಾಲ್ ನೋಡ್ತಾರೆ. ಆಕಳು ಅಂತಂದು ಶೆಟ್ಟಿಗೆ ಬಂದು ಮತ್ತೆ ತನ್ನ ಪ್ರಕಾರ 3ನೇ ಕಣ್ಣು ತೆಗೆದು ಆಕಳುಗಳನ್ನೆಲ್ಲ ಸುಟ್ಟು ಹೋಗಿ ತಿನ್ನಿಸ್ತಾರೆ. ಇದಕ್ಕೆ ಪುರಂದರದಾಸರ ಎಂಥವನ್ನು ಕಟ್ಟುಕೊಟ್ಟೆ ಅಮ್ಮ, ಮತ್ತವರು ಸಿಗಲಿಲ್ಲ ನಿನಗೆ. ಕಂಡಾಗ ಸಿಟ್ಟಿನವನ ಅಂಗ ಅಂತೇಳಿ. ಅಷ್ಟೊತ್ತಿಗೆ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದ ಹತ್ರ ಆಕಳುಗಳನ್ನ ಸುತ್ತಾಡಪ್ಪ, ತಪ್ಪಾಗ್ತದೆ, ಬೇಕು ಅಂದ್ರೆ ಅವನ ಪ್ರಾಯಶ್ಚಿತ್ತ ರೂಪವಾಗಿ ನಿನಗೊಂದು ಆಕಳು ಕೊಡ್ತೀನಿ ಅಂತೇಳಿ ಒಂದು ಆಕಳನ್ನು ಕೊಟ್ಟಾಗ ಅದನ್ನು ನಂದಿವಾಹನ ಅಂತ ಮಾಡ್ಕೊಳ್ತಾರೆ. ಅವತ್ತಿನಿಂದ ಅವರಿಗೆ ನಂದಿವಾಹನ ಅಂತ ಹೆಸರು ಬರ್ತದೆ. ಅಂತಹ ರುದ್ರದೇವರ ಒಂದು ಶಿವರಾತ್ರಿ ಆಚರಣೆ, ವಿಶೇಷವಾಗಿ ರುದ್ರದೇವರ ಸ್ಮರಣೆಯನ್ನು ಮಾಡಬೇಕು. ಮನೋಭಿಮಾನಿಯಾಗಿದ್ದಾರೆ
ಅಹಂಕಾರವನ್ನು ಕೊಡದೇ ಇದ್ದಂತೆ, ಅಹಂಕಾರ ಬರದೇ ಇದ್ದಂತೆ ಮಾಡ್ತಾರೆ. ತೈಲಧಾರೆಯಂತೆ ಮನಸ್ಸು ಕೊಡುವ ಹರಿಯಲ್ಲಿ ಅಂಥೇಳಿ ವಿಶೇಷವಾಗಿ ರುದ್ರದೇವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದು. ಅಂತಹ ರುದ್ರದೇವರ ಒಂದು ವಿಶೇಷ ಸ್ಮರಣೆಯನ್ನು ಮಾಡಿದ್ದೇವೆ. ಭಜನಿ ರುದ್ರದೇವರ ಹಾಡಾಗಿದೆ. ಆಮೇಲೆ ನಮಕ ಚಮಕ ಪಾರಾಯಣವಾಗಿದೆ. ಡಿಪ್ರೆಷನ್ಗೆ ಹೋಗಿದ್ದಾಳೆ ಪದ್ಮಾವತಿ, ಪೂರ್ಣ ಡಿಪ್ರೆಷನ್ಗೆ ಹೋಗಿದ್ದಾಳೆ. ಪೂರ್ಣ ಡಿಪ್ರೆಷನ್ಗೆ ಹೋದಾಗ ಬೃಹಸ್ಪತ್ಯಾಚಾರ್ಯ ಕರೆಸ್ತಾರೆ. ಏನು ರೀ ನನ್ನ ಮಗಳು ಡಿಪ್ರೆಷನ್ಗೆ ಹೋಗ್ಬಿಟ್ಟಾಳ, ಏನು ಮಾಡೋದು ಅಂತಂದ್ರೆ ಬೃಹಸ್ಪತ್ಯಾಚಾರ್ಯ ಕರೆಸ್ತಾರೆ. ಆಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ನಮಕ ಮತ್ತು ಚಮಕ ಅಂತನ್ನುವ 11 ಮಂತ್ರಗಳವ ರುದ್ರದೇವರ ಮಂತ್ರ. ಅದನ್ನು ಹೇಳ್ಕೊತ ಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು. ಹಾಲಿನ ಅಭಿಷೇಕ ಮಾಡಿದಾಗ ಇವತ್ತು ಯಾರೋ ಹೇಳಿದರು, ಯಾರು ಬಂದಿದ್ರು ಅವರು ನಮ್ಮ ಮಗಳು ಹಿಂಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟಾಗ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಏನು ಹೇಳಿ ಅವ್ರನ್ನ ಇವತ್ತು ಶಿವರಾತ್ರಿವಾದ ಇದನ್ನೇ ಮಾಡಿರಿ ಅಂಥೇಳಿ ಇವತ್ತು ಬೆಳಿಗ್ಗೆ ಅವ್ರಿಗೆ ಹೇಳಿದ್ದೀನಿ. ನಮಕ ಮತ್ತು ಚಮಕ ಅಂತ ಪಾರಾಯಣ 11 ಸೋಮವಾರ ಅಥವಾ 11 ದಿವಸ ನಿತ್ಯ ಹಾಲಿನ ಅಭಿಷೇಕವನ್ನು ಮಾಡ್ತಾ ನಮಕ ಚಮಕ ಪಾರಾಯಣ ಮಾಡಬೇಕು. ಮಾನಸಿಕವಾದಂತಹ ಏನು ಪ್ರಾಬ್ಲಮ್ ಇದೆ ಅದೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಲಿಕ್ಕೆ ವಿಶೇಷವಾದಂಥ ಮಂತ್ರ, ದೇವತೆಗಳ ಗುರುಗಳಾದ ಬೃಹಸ್ಪತ್ಯಾಚಾರ್ಯರು ಉಪದೇಶ ಮಾಡಿದಂತಹ ಇದು ಮಂತ್ರ. ಆ ಮಂತ್ರವನ್ನು ನಾವು ನಿತ್ಯ ಪಾರಾಯಣ ಮಾಡಬೇಕು. ಕನಿಷ್ಠ ಪಕ್ಷಕ್ಕೆ ಇವತ್ತು ಪಾರಾಯಣ ಮಾಡಿದ್ದೇವೆ. ವರ್ಷದ ತನಕ ನಮ್ಮ ಮನಸ್ಸನ್ನು ಶಿಸ್ತಾಗಿಡು, ಪ್ರತ್ಯಾಹಾರ ವಿಶೇಷವಾಗಿ ಪ್ರತ್ಯಾಹಾರವಾಗಿ ಧ್ಯಾನಕ್ಕೆ ಅನುಕೂಲವಾಗುವಂತೆ ಮಾಡುವಂತ ತಿಳಿದುಕೊಳ್ಳುವುದಕ್ಕಾಗಿ ರುದ್ರದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ರುದ್ರದೇವರ ಸ್ಮರಣೆಯನ್ನು ಮಾಡೋಣ. ಇವತ್ತು ಶಿವರಾತ್ರಿ, ಎಲ್ಲೇ ಇದ್ದರೂ ಕೂಡ ರುದ್ರದೇವರ ದರ್ಶನ ಮಾಡಿಕೊಂಡೇ ಮನೆಗೆ ಹೋಗಬೇಕು. ರಾತ್ರಿ 12 ಹೊಡೆದ್ರೂ ಅಡ್ಡಿ ಇಲ್ಲ, ರುದ್ರದೇವರ ದರ್ಶನ ಮಾಡಬೇಕು ಅಂತ ಎಲ್ಲರೂ ಕೂಡ ಶ್ರೀಕೃಷ್ಣಾರ್ಪಣ ವಸ್ತು. ಶಿವರಾತ್ರಿ ನಿಮಿತ್ತ ಮಹಾಚಾರ್ಯ ವಿದ್ಯಾಲಯ, ಅಖಿಲ ಭಾರತ ಮಾಧ್ಯಮ ಮಂಡಳ, ವಿಶ್ವಮಧ್ಯ ಮಹಾಪರಿಷತ್ತು, ಆಮೇಲೆ ಭಾಗವತ ಸೇವಾ ಸಮಿತಿ ಎಲ್ಲ ಮಂಡಳಗಳ ವತಿಯಿಂದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಕೃಷ್ಣಾರ್ಪಣ ಮಹಾದೇವ. ಸೂರ್ಯನೇ ಇನ್ನೊಂದು ಯಾವುದಾದ್ರು ತಗೊಳ್ಳಿ. ಶಾಂತ ಇನ್ನೊಂದು ಆಯುಧದ ನೀವು ಸ್ತೋತ್ರ ಆಗುತ್ತಂಗ ನೆನಪು ಮಾಡ್ಕೋತೀನಿ. ಸ್ಫುಟಂ ಸ್ಫಟಿಕಸಪ್ರಭಂ ಸ್ಫುಟಿತಹಾಟಕಶ್ರೀಜಟಂ ಶಶಾಂಕದಲಶೇಖರಂ ಕಪಿಲಫುಲ್ಲನಿತ್ರತ್ರಯಂ ತರಕ್ಷುವರಕೃತ್ಯಮದ್ಭುಜಗಭೂಷಣಂ ಭೂತಿಮತ್ ಕದಾತು ಶಿತಿಕಂಠತೆ ವಪುರವೇಕ್ಷತೆ ವೀಕ್ಷಣಂ ತ್ರಿಲೋಚನ ವಿಲೋಚನೆ ರಸತಿ ತೇ ಲಲಾಮಾಯಿತೆ ಸ್ಮರೋ ನಿಯಮಘಸ್ಮರೋ ನಿಯಮಿನಾಮಭೂತಸ್ಮರಾ ಸ್ವಭಕ್ತಿಲತಯಾ ವಶೀಕೃತವತಿ ಸತೀಯಂ ಸತಿ ಸ್ವಭಕ್ತವಶಗೋಪಿ ಮಾನಪಿ ವಶೀ ಪ್ರಸೀದ ಪ್ರಭೋ ಮಹೇಶ ಮಹಿತೋಸಿ ತತ್ಪುರುಷ ಪೂರುಷಾಗ್ರ್ಯೋ ಭವಾನ್ ಅಘೋರ ರಿಪುಘೋರತೆ ನವಮ ವಾಮದೇವಾಂಜಲಿಃ ನಮಃ ಸಪದಿ ಜಾತತೆ ತ್ವಮಿತಿ ಪಂಚರೂಪೋಂಚಿತಃ ಪ್ರಪಂಚಯ ಚ ಪಂಚಭೃನ್ಮಮ ಮನಸ್ತಮಸ್ತಾಡಯ ರಸಾಘನ ರಸಾನಲಾನಿಲ ವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಪ್ರಶಾಂತಮುತಭೀಷಣಂ ಭುವನಮೋಹನಂ ಚೇತ್ಯಹೋ ವಪುಂಷಿ ಗಣಪುಂಸಿ ದೇಹಮಹಮತ್ಮನೋಹಂ ವಿದೆ ವಿಮುಕ್ತಿ ಪರಮಧ್ವನಾಂ ತವ ಷಡಧ್ವನಾಮಸ್ಪದಂ ಪದಂ ನಿಗಮವೇದಿನೋ ಜಗತಿ ವಾಮದೇವಾದಯಃ ಕಥಂಚಿದುಪಜಿಕ್ಷಿತಾ ಭಗವತೈವ ಸಂವಿದ್ರತೆ ವಯಂತು ವಿರಲಾಂತರಾ ಕಥಮುಮೇಶ ತನ್ಮನ್ಮಹೇ ಕಠೋರಿತಕುಠಾರಯಾ ಲಲಿತಶೂಲಯಾ ವಾಹಯಾ ಪ್ರಣಡ್ಡಮಲಯ ಸ್ಫುರದ್ಧರಿಣಯಾ ಸಕಟ್ವಾಂಗಯಾ ಚಲಾಭಿರಚಲಾಭಿರಪ್ಯಗಣಿತಾಭಿರುದ್ಯೋ ಉನ್ನೃತ್ಯತಃ ಚತುರ್ದಶ ಜಗಂತಿ ತೇ ಜಯ ಜಯೇತ್ಯಾಯುರ್ವಿಸ್ಮಯಂ ಪುರತ್ರಿಪುರರಂಧನಂ ವಿವಿಧ ದೈತ್ಯ ವಿಧ್ವಂಸನಂ ಪರಾಕ್ರಮ ಪರಂಪರಾ ಅಪಿ ಪರಾನತೆ ವಿಸ್ಮಯಃ ಅಮರ್ಥಬಲಹರ್ಷಿತ ಕ್ಷುಭಿತ ವೃತ್ತನೇತ್ರತ್ರಯೋಜ್ವಲಜ್ವಲನ ಹೇಲಯಾ ಶಲಲಿತಂ ಹಿಕಲೋಕತ್ರಯಂ ಸಹಸ್ರನಯನೋ ಗುಹಃ ಸಹಸ್ರರಶ್ಮಿರ್ವಿದುಃ ಬೃಹಸ್ಪತಿರುಪಾಪತಿಃ ಸಸುರಸಿದ್ಧವಿದ್ಯಾಧರಾಃ ಭವತ್ಪದಪರಾಯಣ ಶ್ರಿಯಮಿಮಾಮಘುಃ ಪ್ರಾರ್ಥಿನಾಂ
भवान् सुरतदुर्दृशं दिश शिवां शिवावल्लभ तव प्रियतमादति प्रियतमं सदैवान्तरं पयस्युपहितं घृतं स्वयमिव श्रियो वल्लभं विविध्य रघुबुद्धयस्वपरपक्षलक्षायितं पठन्ति हि लुठन्ति ते शठहृदश्चुटा शुण्ठिताः विलास शिरस्ततिर्मालिका कपालमपि ते करे त्वमशिवोऽस्यनन्तर्धियाम् तथापि भवतः पदं शिव शिवेत्यदो जल्पतामकिञ्चन न किञ्चन वृजिनमस्य भस्मीभवत त्वमेव किल कामधुक् सकलकामपूरयन् अपि त्रिनयनः सदा वहसि छात्रिनेत्रोद्भवं विषं विषधरान् ददत् पिबसितेन चानन्दवान् विरुद्धचरितोचिता जगदधीश ते भुक्षिता नमः शिव शिवा शिवा शिव शिवार्थकृन्ता शिवं नमो हर हरा हरा हर हरान्तरीं मे दृशम्